ಆರ್ ಸಿ ಬಿ ಮೊದಲನೇ ಟೀಮ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ ಈ ಒಂದು ಆವೃತ್ತಿಯಲ್ಲಿ. 60 ಮ್ಯಾಚ್ ಆದ್ರೂ ಒಂದು ಕ್ವಾಲಿಫಿಕೇಷನ್ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿರಲಿಲ್ಲ. ಏನಪ್ಪ ಈ ಥರ ಕೊನೆ ತನಕ ಹೋಗುತ್ತಾ, ಲಾಸ್ಟ್ ಡೇ ತನಕ ನಾವು ವೇಟ್ ಮಾಡಬೇಕಾ ಯಾರು ಕ್ವಾಲಿಫೈ ಆಗೋದಕ್ಕೆ ಅಂತ ಯೋಚನೆ ಮಾಡ್ತಾ ಇರೋ ಟೈಮಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಇಯರಲ್ಲಿ ಈ ಥರ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡೋದು ತುಂಬಾ ಕಷ್ಟ. ಬಟ್ ಏನೋ ಒಂದು ಮಿಸ್ಸಿಂಗ್ ಆಗಿತ್ತು ಲಾಸ್ಟ್ ಒಂದು 17 ವರ್ಷದಲ್ಲಿ, ಅದನ್ನು ರೆಕ್ಟಿಫೈ ಮಾಡ್ಕೊಂಡಿರೋದು ಆರ್ ಸಿ ಬಿ ಲಾಸ್ಟ್ ಇಯರಿಂದ ಬೌಲಿಂಗ್ ಡಿಪಾರ್ಟ್ಮೆಂಟ್. ಯಾವಾಗ ಭುವನೇಶ್ವರ್ ಅವರ ಎಕ್ಸ್ಪೀರಿಯನ್ಸ್ ಬಂತು, ಯಾವಾಗ ಹೇಸಲ್ವುಡ್ ಜಾಯ್ನ್ ಆಗಿದ್ದಾರೆ ಈ ಟೀಮಲ್ಲಿ, ಸ್ಪಿನ್ ಆಲ್ರೌಂಡರ್ ಅಂತ ಮಾತಾಡ್ಬೇಕಾದ್ರೆ ಕೃಣಾಲ್ ಪಾಂಡ್ಯ ಎಷ್ಟು ಕ್ರೂಷಿಯಲ್ ಆಗಿದ್ದಾರೆ ಅಂತ ತೋರಿಸ್ಕೊಟ್ಟಿರೋದು. ಅವರ ಜೊತೆ ಆ ಕಾಂಬಿನೇಷನ್ ಏನು ವರ್ಕ್ ಆಗ್ತಾ ಇದೆ ಬೌಲಿಂಗ್ ಡಿಪಾರ್ಟ್ಮೆಂಟ್, ಅದೇ ಕೀ ಆಗಿದೆ ಸಕ್ಸಸ್ಗೆ ಅಂತ ಹೇಳ್ತೀನಿ. ರಜತ್ ಪಟಿದಾರ್ ಅವೈಲೇಬಲ್ ಇರಲಿಲ್ಲ, ಬಟ್ ನೋ ಪ್ರಾಬ್ಲಮ್, ನಮ್ಮ ಹತ್ರ ಬ್ಯಾಕಪ್ ಆಗಿ ವೆಂಕಟೇಶ್ ಅಯ್ಯರ್ ಇದ್ದಾರೆ ಅಂತ ಬಂದಿದ್ದು. ನಂಬರ್ 4 ಬ್ಯಾಟಿಂಗ್ ಆಡ್ತಾರೆ. ಅನ್ಬಿಲೀವೇಬಲ್ ನಾಕ್ ಏನು ಬರುತ್ತೆ ಅವ್ರ ಕಡೆಯಿಂದ, ಒಂದು ಟಾರ್ಗೆಟ್ ಸೆಟ್ ಮಾಡುತ್ತೆ ಪಂಜಾಬ್ ಕಿಂಗ್ಗೆ. 220 ಮೇಲೆ ನೀವು ಹೊಡಿಬೇಕು ಧರ್ಮಶಾಲೆ ಅಂದರೆ ಕಷ್ಟ ಏನಿಲ್ಲ, ಆರಾಮಾಗಿ ಚೇಸ್ ಮಾಡ್ಬೋದು ಅಂತ ಅನ್ಕೊತೀರಾ. ಬಟ್ ಎದುರುಗಡೆ ಯಾರಿರೋದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಭುವನೇಶ್ವರ್ ಕುಮಾರ್, ಅವರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ ಯಾವುದೇ ಬೌಲರ್ಗೂ, ಯಾವುದೇ ಬ್ಯಾಟರ್ಗೂ, ಯಾವುದೇ ಒಂದು ಸಮಯದಲ್ಲಿ. ಯಾಕಂದರೆ ಅಷ್ಟು ಚೆನ್ನಾಗೇ ಪ್ರದರ್ಶನ ಮಾಡ್ತಾ ಇರೋದು. ಇಂಪಾರ್ಟೆಂಟ್ ವಿಕೆಟ್ಸ್ನ ಪಿಕ್ ಮಾಡ್ತಾರೆ. ಟಾಪ್ ಆಫ್ ದಿ ಆರ್ಡರ್ 19 for 3 ಇದ್ದಿದ ತಕ್ಷಣ ನಿಮಗೆ ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ಎಸ್, ಮಾರ್ಕಸ್ ಸ್ಟೋಯ್ನಿಸ್ ಮತ್ತು ಶಶಾಂಕ್ ಅವರಿಂದ ಪಾರ್ಟ್ನರ್ಶಿಪ್ ಬರುತ್ತೆ. ಸೂರ್ಯಾನ್ ಶೆಗ್ಡೆ ಕೂಡ ಚೆನ್ನಾಗಿ ಆಡ್ತಾರೆ. ಬಟ್ ನಿಮಗೆ ಬಿಗ್ ಸ್ಕೋರ್ ಚೇಸ್ ಮಾಡಬೇಕು ಅಂದಾಗ ಫಸ್ಟ್ ಪವರ್ ಪ್ಲೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು 3 ವಿಕೆಟ್ ಕಳ್ಕೊಂಡಿದ್ರು ಪರವಾಗಿಲ್ಲ, ಒಂದು 60-70 ನೋಡ್ದಿದ್ದೀರಾ ಅಂತಂದರೆ ಆ ಚೇಸ್ ಏನಿದೆ ಈಸಿ ಆಗುತ್ತೆ. ಬಟ್ 20 ರಿಕ್ವೈರ್ಡ್ ರನ್ ರೇಟ್ ಏನು ಬರುತ್ತೆ ಲಾಸ್ಟಲ್ಲಿ, ಬೆತಲ್ ಅವ್ರು ಆಫ್ಕೋರ್ಸ್ ಇನಿಷಿಯಲಿ ಕ್ಯಾಚಸ್ ಡ್ರಾಪ್ ಮಾಡಿದ್ರು ಆ ಲಾಸ್ಟ್ 2 ಓವರ್ಸಲ್ಲಿ ಸಖತ್ತೋಗಿ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಫೀಲ್ಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಒಳ್ಳೆ ಸ್ಟಾಪ್ಸ್ ಮಾಡ್ತಾರೆ, 6 ನಿಲ್ಲಿಸ್ತಾರೆ. ಆ 19th ಓವರ್ ಸಖತ್ ಕ್ರೂಷಿಯಲ್. ಬಿಕಾಸ್ ಲಾಸ್ಟ್ ಓವರಲ್ಲಿ 33 ಅಂದಿದ ತಕ್ಷಣ ಬ್ಯಾಟರ್ಸ್ಗೆ ಎಲ್ಲ ಬಾಲ್ ಬೌಂಡ್ರಿ ಹೊಡೆಯೋದು, ಬೌಲರ್ ತಲೆಯಲ್ಲಿ ಮ್ಯಾಟರ್ ಆಫ್ 2 ಗುಡ್ ಬಾಲ್ಸ್ ಅಂತ ಬಂದೇ ಬರುತ್ತೆ. ಇವೆನ್ಚುಲಿ ಎಂಡ್ ಆಫ್ ದ ಡೇ ಅದು ಕೂಡ ಒಂದು ಸ್ಟ್ರೆಂತ್ ಆಗಿರೋದಿಲ್ಲ ಆರ್ ಸಿ ಬಿಗೆ. ಯಾವುದೇ ಒಂದು ಪ್ಲೇಯರ್ ಅವರು ಫಸ್ಟ್ ಸ್ಟಾರ್ಟಿಂಗ್ 11ನಲ್ಲಿ ಮಿಸ್ ಮಾಡಿದ್ರು ಅವರಿಗೆ ಕರೆಕ್ಟಾಗಿ ಬ್ಯಾಕಪ್ ಇಟ್ಕೊಂಡಿದ್ದೀವಿ ಅಂತ ತೋರಿಸಿರೋದು. ಸೊ ಕ್ಲಿಯರಾಗಿ ಇಲ್ಲಿ ಗೊತ್ತೇ ಆಗ್ತಾ ಇದೆಯಲ್ಲ, ಹೇಳೋದು ಹೆಂಗೆ ಅಂದರೆ ನಾವು ಬರೋ ತನಕ ಮಾತ್ರ ಬೇರೆಯವ್ರ ಹವಾ, ಬಂದಮೇಲೆ ನಮ್ಮದೇ ಹವಾ ಅಂತ ತೋರಿಸ್ತಾ ಇರೋದು ಆರ್ ಸಿ ಬಿ. ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ಮಾಡಿ ಟಾಪ್ ಆಫ್ ದ ಟೇಬಲ್ ಕೂತ್ಕೊಂಡಿದ್ದಾರೆ. ಅವರ ಹೆಸರು ಪಕ್ಕ ಕ್ಯೂ ಕೂಡ ಬಂದಿದೆ. ತಿಳಿಸಿ ನಿಮ್ಗೆ ಏನು ಅನಿಸ್ತು, ಯಾವುದು ಗೇಮ್ ಚೇಂಜಿಂಗ್ ಮೂಮೆಂಟ್ ಈ ಒಂದು ಮ್ಯಾಚಲ್ಲಿ?